ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಎಲೆಕ್ಷನ್ನಲ್ಲಿ ಸೋಲು ಗೆಲುವುಗಳನ್ನು ನಿರ್ಧಾರ ಮಾಡೋರು ಮುಸ್ಲಿಂ ಮತದಾರರು ಅನ್ನೋ ಲೆಕ್ಕಾಚಾರ ಸರಿಯಾಗೇ ಇತ್ತು. ಶ್ರೀರಾಮುಲು ಅದೆಷ್ಟೇ ಜನಪರವಾಗಿರಲಿ, ಇಷ್ಟು ದಿನ ಅವರ ಬೆನ್ನಿಗಿದ್ದ ಕೇಸರಿ ಧ್ವಜ ಮುಸ್ಲಿಮರನ್ನು ರಾಮುಲು ಕಡೆ ಬರದಂತೆ ತಡೆದಿತ್ತು. ಯಾವಾಗ ಅವರು ಬಿಜೆಪಿಯಿಂದ ಹೊರಬಂದರೋ ಕೌಲ್ ಬಜಾರ್ನಲ್ಲಿ ರಾಮುಲು ಬಗ್ಗೆ ಚರ್ಚೆಗಳು ಶುರುವಾದವು. ಆ ಓಟುಗಳು ಯಾವತ್ತಿದ್ರೂ ತನ್ನವೇ ಅನ್ನೋ ಅತಿಯಾದ ವಿಶ್ವಾಸ ಕಾಂಗ್ರೆಸ್ಸನ್ನು ಹಾಳು ಮಾಡಿತು. ನಾವೆಲ್ಲರೂ ಒಂದಾಗಿ ಹೋರಾಟವನ್ನು ಮಾಡಿ ಬಿಜೆಪಿ ಪಕ್ಷವನ್ನ ಕಾಂಗ್ರೆಸ್ ಪಕ್ಷವನ್ನ ಬೇರು ಸಮೇತ ಕಿತ್ತಾಕಬೇಕು. ಓಟ್ ಹಾಕೋದು ಅಂದ್ರೆ ಹಸ್ತಕ್ಕೆ ಒತ್ತೋದು, ಹಸ್ತ ಅಂದ್ರೆ ಇಂದ್ರಮ್ಮ ಅಂದ್ಕೊಂಡಿರೋ ಹಾರ್ಡ್ ಕೋರ್ ಕಾಂಗ್ರೆಸ್ ಅಭಿಮಾನಿಗಳು ಬಳ್ಳಾರಿಯಲ್ಲಿ ಇವತ್ತಿಗೂ ಇದ್ದಾರೆ. ಆದರೆ ಅವರ ಸಂಖ್ಯೆ ಮೊದಲಿನಷ್ಟೇ ಇದೆ ಮತ್ತು ಮುಸ್ಲಿಮರೆಲ್ಲ ಅದೇ ಗುಂಪಿಗೆ ಸೇರಿದವರು ಅನ್ನೋ ಭ್ರಮೆ ಇತ್ತು ನೋಡಿ ಕಾಂಗ್ರೆಸ್ಸಿಗರಿಗೆ. ಅದೇ ಹೊಡೆತ ಕೊಟ್ಟಿದ್ದು. ಕೇಸರಿ ಧ್ವಜ ಬಿಚ್ಚಿಟ್ಟು ಬಡವರ ಬಂಧುವಿನ ವೇಷ ಹಾಕ್ಕೊಂಡ ಶ್ರೀರಾಮುಲು ಕಾಂಗ್ರೆಸ್ಸಿಗರ ಮುಸ್ಲಿಂ ವೋಟ್ ಬ್ಯಾಂಕ್ಗೆ ಹಾಡ ಹಗಲೇ ಕನ್ನ ಹಾಕಿಬಿಟ್ರು. ಇಲ್ಲದಿದ್ರೆ 46,000 ವೋಟುಗಳ ಭರ್ಜರಿ ಜಯ ಸಾಧ್ಯನೇ ಇರಲಿಲ್ಲ. ರಾಮುಲು ಇಂಥದ್ದೊಂದು ಕೆಲಸ ಮಾಡ್ತಾರೆ ಅಂತ ಕಾಂಗ್ರೆಸ್ ನಾಯಕರಿಗೆ ಕೊನೆಗೆ ಅರ್ಥ ಆಗ್ತಾ ಬಂದಿತ್ತು. ಇವರು ಕೊನೆ ಪಕ್ಷ ರಾಮುಲುರ ವಾಲ್ಮೀಕಿ ಮತ್ತು ಇತರೆ ಎಸ್ಟಿ ವೋಟ್ ಬ್ಯಾಂಕಿಗೆ ಕೈ ಹಾಕೋ ಸೀರಿಯಸ್ ಪ್ರಯತ್ನ ಮಾಡಲಿಲ್ಲ. ಅವರೊಬ್ಬರೇ ಏನು, ಬಿಜೆಪಿಯಿಂದ ಕೂಡ ಅಂಥದ್ದೊಂದು ಪ್ರಯತ್ನ ಆಗಲಿಲ್ಲ. ತಮ್ಮ ಪಾಲಿನ ವೋಟ್ಗಳನ್ನ ಅಲ್ಲಾಡದಂತೆ ಹಿಡಿದಿಟ್ಕೊಂಡ ಈ ಮನುಷ್ಯ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಕೈ ಹಾಕಿದ್ರು. ಇದಕ್ಕೆ ಬಿಜೆಪಿ ಅವರು ಮಾಡಿದ ಪ್ಲಾನ್ ಏನು ಗೊತ್ತಾ? ಗಣಿಗಾರಿಕೆ ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ರಾಮುಲು ಜೊತೆ ಕಿತ್ತಾಡಿಕೊಂಡಿದ್ದ ಕೆಲವರನ್ನ ಕರ್ಕೊಂಡು ಬಂದು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಬಳ್ಳಾರಿ ಗಣಿಗಾರಿಕೆಯಲ್ಲಿ ಅವರೆಲ್ಲರದು ದೊಡ್ಡ ಹೆಸರು. ಆದರೆ ಅವರಾರು ಮಾಸ್ ಲೀಡರ್ಗಳಲ್ಲ. ಇವರ ಮಾತನ್ನ ಇವರ ಪಕ್ಕದ ಮನೆಯವರು ಕೇಳೋದೇ ಡೌಟು. ಇನ್ನು ಪ್ರಚಾರಕ್ಕೆ ಕರ್ಕೊಂಡು ಹೋದ್ರೆ ವೋಟ್ ಬರೋದು ಅಷ್ಟರಲ್ಲೇ ಇತ್ತು. ಇವರು ದುಡ್ಡು ಕಾಸಿನ ವಿಷಯದಲ್ಲಿ ಸಹಾಯ ಆದ್ರೇನು? ಆ ವಿಷಯದಲ್ಲಿ ರಾಮುಲು ಏನು ಕಡಿಮೆ ಇದ್ರ? ವೋಟಿಗಿಷ್ಟು ಅನ್ನೋ ಲೆಕ್ಕದಲ್ಲಿ ಎಲೆಕ್ಷನ್ ನಡೆದು ಹೋಯಿತು. ಅಂತಿಮವಾಗಿ ವಿಜಯಲಕ್ಷ್ಮಿ ಸ್ವಾಭಿಮಾನಿಗೆ ಒಲಿದಿದ್ದಾಳೆ. ಇದೊಂದು ಗೆಲುವು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಯಾರು ಅನ್ನೋ ಸಿಂಪಲ್ ಪ್ರಶ್ನೆಗೆ ಉತ್ತರ ಕೊಟ್ಟಿದೆ. ಆದರೆ 10 ಹಲವು ಜಟಿಲವಾದ ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಅದರಲ್ಲಿ ಅತಿ ಮುಖ್ಯವಾದ ಪ್ರಶ್ನೆ ಅಂದ್ರೆ ಇದು ಈಗಿನ $1 ಮಿಲಿಯನ್ ಪ್ರಶ್ನೆ. ರೆಡ್ಡಿ ಬಳಗ ಅದೇನು ಮಾಡಿದ್ರು ಹೊಡೆತ ಬೀಳೋದು ಬಿಜೆಪಿಗೆ. ಎಷ್ಟು ಹೊಡೆತ ಅನ್ನೋದು ಕುತೂಹಲ. ಈಗಾಗಲೇ ಜೈಲಿನಲ್ಲಿರೋ ಜನಾರ್ದನ ರೆಡ್ಡಿ ಅವರನ್ನ ಭೇಟಿಯಾಗಿ ಹೊಸ ಪಕ್ಷ ಕಟ್ಟೋ ಬಗ್ಗೆ ಯೋಚಿಸ್ತೀನಿ ಅಂತ ಒಂದು ಹಾವು ಬಿಟ್ಟಿದ್ದಾರೆ ರಾಮುಲು.
ಇವರು ಪಕ್ಷ ಕಟ್ಟಿದ್ರೆ ಬಿಜೆಪಿಯಿಂದ ಕನಿಷ್ಠ 2 ಸಂಸದರು, 6 ಜನ ಶಾಸಕರು, 2 ವಿಧಾನ ಪರಿಷತ್ ಸದಸ್ಯರು ಹೋಗೋದು ಗ್ಯಾರಂಟಿ. ಹಾಗೊಂದು ವೇಳೆ ಆದರೆ ಈಗಾಗಲೇ ರಾಮುಲು ಪರವಾಗಿ ಪ್ರಚಾರ ಮಾಡಿದ್ರು ಅಂತ 4 ಜನ ಶಾಸಕರನ್ನ ಅಮಾನತು ಮಾಡಿದ್ದಾರೆ. ಅವರನ್ನ ಉಚ್ಚಾಟನೆ ಮಾಡೋ ಧೈರ್ಯ ಬಿಜೆಪಿ ಅವರಿಗಿಲ್ಲ. ಬಹುಮತದ ವಿಷಯದಲ್ಲಿ ಮೊದಲೇ ವೆಂಟಿಲೇಟರ್ ಆಧಾರದ ಮೇಲೆ ಉಸಿರಾಡ್ತಿರೋ ಸರ್ಕಾರ ರಾಮುಲು ಬೆಂಬಲಿಗ ಶಾಸಕರನ್ನ ಉಚ್ಚಾಟಿಸಿ ದಕ್ಕಿಸ್ಕೊಳ್ಳೋ ಸ್ಥಿತಿಲಿಲ್ಲ. ಆದರೆ ರಾಮುಲು ಬೇರೆ ಪಕ್ಷ ಮಾಡಿದ್ರೆ ಅವರೆಲ್ಲ ಹೋಗೋರೆ. ಆಗ ಸರ್ಕಾರ ಉಳಿಸ್ಕೊಳ್ಳೋದು ಹೆಂಗೆ? ಈಗ ಗೂಳಿಹಟ್ಟಿ ಶೇಖರ್ರನ್ನ ಆನಂದ್ ಅಸ್ನೋಟಿಕರ್ ಮೂಲಕ ಶಿವಮೊಗ್ಗಕ್ಕೆ ಕರೆಸ್ಕೊಂಡು ಮಾತಾಡೋ ಹರಕತ್ತು ಈಶ್ವರಪ್ಪನವರಿಗೆ ಏನಿತ್ತು? ನಿಜ ಹೇಳಬೇಕು ಅಂದ್ರೆ ಇದು ಮುಂದೆ ಬರಬಹುದಾದ ಅಪಾಯದಿಂದ ಸರ್ಕಾರವನ್ನ ಉಳಿಸೋ ಮಾಸ್ಟರ್ ಪ್ಲಾನು. ಒಂದು ವೇಳೆ ಶ್ರೀರಾಮುಲು ಬೆಂಬಲಿಗ ಶಾಸಕರು ಕೈ ಎತ್ತಿದ್ರೆ ನೀವು ಬಂದು ಬಿಡಿ ಅಂತ ಪಕ್ಷೇತರರನ್ನ ಓಲೈಸೋ ಪ್ರಯತ್ನ ಮಾಡ್ತಿದ್ದಾರೆ ಈಶ್ವರಪ್ಪನವರು. ಆದರೆ ಬಿಜೆಪಿನ ನಂಬಿದ ತಪ್ಪಿಗೆ ಒಂದು ಸಲ ಪಕ್ಷೇತರರ ಕಣ್ಣೀರು ಕಪಾಳಕ್ಕೆ ಬಂದಿವೆ. ಸುಪ್ರೀಂ ಕೋರ್ಟ್ ತನಕ ಹೋಗಿ ತಮ್ಮ ಸ್ಥಾನ ಉಳಿಸ್ಕೊಂಡಿದ್ದಾರೆ. ಅಷ್ಟೆಲ್ಲ ಆದ ಮೇಲೂ ಅವರು ಮತ್ತೆ ಬಿಜೆಪಿನ ಬೆಂಬಲಿಸಬಹುದು. ಆದರೆ ಈ ಸಲ ಪಕ್ಷೇತರರ ಸಪೋರ್ಟ್ ಪಡೆಯೋದಕ್ಕೆ ಬಿಜೆಪಿ ಹಿಂದೆಂದಿಗಿಂತಲೂ ದೊಡ್ಡ ಬೆಲೆ ತೆರಬೇಕಾಗಿ ಬರಬಹುದು. ಆ ಬೆಲೆ ದುಡ್ಡು, ಕಾಸು, ಮಂತ್ರಿ ಪದವಿ ಏನಾದರೂ ಆಗಿರಬಹುದು. ರೆಡ್ಡಿ ಬೆಂಬಲಿಗ ಶಾಸಕರು ಶ್ರೀರಾಮುಲು ಅವರ ಹೊಸ ಪಕ್ಷಕ್ಕೆ ಹೋದರೆ ಈಶ್ವರಪ್ಪನವರು ಏನಾದರೂ ಸರ್ಕಸ್ ಮಾಡಿ ಸರ್ಕಾರವನ್ನೇನೋ ಉಳಿಸ್ಕೊಳ್ಬಹುದು. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಪಡಿಬೇಕು ಅಂತ ಹಠಕ್ಕೆ ಬಿದ್ದಿರೋ ಯಡಿಯೂರಪ್ಪನವರೇನಾದರೂ ಉಲ್ಟಾ ಹೊಡೆದ್ರೆ ನಿಜಕ್ಕೂ ಕಷ್ಟ ಇದೆ. ಆ ಪರಿಸ್ಥಿತಿ ಬಂದರೆ ಕುಮಾರಸ್ವಾಮಿ ಅವರಿಗೆ ಅತಿ ಹೆಚ್ಚಿನ ಲಾಭ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕೆ ಈಗ ಅನೇಕ ಮುಖಂಡರು ಕಾದು ನೋಡುವ ತಂತ್ರ ಅನುಸರಿಸ್ತಾ ಇರೋದು. ಕೆಲವರು ಇತ್ತೀಚೆಗೆ ಮಾತಾಡ್ತಿರೋ ರೀತಿ ಮತ್ತು ನಡೆದುಕೊಳ್ತಾ ಇರೋ ರೀತಿಗಳನ್ನು ನೋಡಿದ್ರೆ ಅದು ಅರ್ಥ ಆಗುತ್ತೆ. ಒಂದು ಸಣ್ಣ ಬ್ರೇಕ್ನ ನಂತರ ಆ ವಿಷಯ ಹೇಳ್ತೀವಿ.